ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ವಂಶಸ್ಥರಾದ ಶ್ರೀಯುತ ಮೋಕ್ಷಗುಂಡಂ ಶೇಷಾದ್ರಿಯವರ ಜೊತೆಗಿನ ಸಂದರ್ಶನದ 4ನೇ ಭಾಗವಿದು. ಹಲವಾರು ಪ್ರತಿಭೆಯನ್ನು ತಮ್ಮೊಳಗಿರಿಸಿಕೊಂಡ ಶೇಷಾದ್ರಿಯವರು ಕಲೆಯ ಆರಾಧಕರು. ನೂರಾರು ಜನರಿಗೆ ಚಿತ್ರಕಲೆಯನ್ನು ಹೇಳಿಕೊಡುತ್ತಾ ಕಲಾವಿದರನ್ನಾಗಿ ರೂಪುಗೊಳಿಸಿದವರು. ಬನ್ನಿ ಶೇಷಾದ್ರಿ ಅವರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಸರ್, ನಿಮ್ಮ ಬಾಲ್ಯದ ಕುರಿತು, ನಿಮ್ಮ ತಂದೆ ತಾಯಿಯವರ ಕುರಿತು, ಹಾಗೆಯೇ ನಿಮಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಮೂಡಿದ ಕುರಿತು ಹೇಳಬಹುದಾ? ನಾನು ಹಾಸನದಲ್ಲಿ ಹುಟ್ಟಿದ್ದು. ಅವಾಗ ನಮ್ಮ ತಂದೆಯವರು ಹಾಸನದಲ್ಲಿದ್ದರು. ನಾನು ಬೆಂಗಳೂರು ಬಂದಾಗ ನನಗೆ 5 ವರ್ಷವಾಗಿತ್ತು. ನನ್ನ ಬಾಲ್ಯ ಹಾಸನದಲ್ಲಾದ್ರೂ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ನಮ್ಮ ತಂದೆ ತಾಯಿಯವರೆಲ್ಲ ಬೆಂಗಳೂರು ಸೇರಿದವರೇ. ಆದರೆ ಹುಟ್ಟಿದ್ದು ಮಾತ್ರ ನಾನು ಹಾಸನದಲ್ಲಿ ಅಷ್ಟೇ. ನನ್ನ ವಿದ್ಯಾಭ್ಯಾಸ ಎಲ್ಲ ನ್ಯಾಷನಲ್ ಮಿಡಲ್ ಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಕಾಲೇಜಲ್ಲಿ ಓದಿ ನಾನು HN ಅವರ ಶಿಷ್ಯ. ಆಮೇಲೆ ನನ್ನ BSc ನ್ಯಾಷನಲ್ ಕಾಲೇಜ್ ಆದಮೇಲೆ ಸೆಂಟ್ ಜೋಸೆಫ್ಸಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಮಾಡಿದೆ ಮ್ಯಾನೇಜ್ಮೆಂಟಲ್ಲಿ. ಅದಾದ ನಂತರ ನಾನು ಒಂದು ಪ್ರೈವೇಟ್ ಕಂಪ್ನಿಗೆ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಅದು ಹೈದರಾಬಾದ್ ಬೇಸ್ಡ್ ಕಂಪನಿ. ಅಲ್ಲಿ ಒಂದು 2-3 ವರ್ಷ ಆಗಿದ್ದು. ನಂತರ ಅದೇ ಕಂಪ್ನಿಗೆ ಬೆಂಗಳೂರಿಂದ ಕೆಲಸ ಮಾಡ್ತಾ ಇದ್ದೆ. ಏಕೆಂದರೆ ನಾವು ಅನೇಕ ಅಮೇರಿಕ, ಯುರೋಪ್ ಅಂಡ್ ಕೆನಡಾ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳನ್ನು ಭಾರತದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಂಥ ಉದ್ಯೋಗ ಅದು. ಅವರ ಕ್ರಿಟಿಕಲ್ ಕಾಂಪೊನೆಂಟ್ಸ್ ಅಂತ ಏನಂತೀವಿ ಅಂತ ಮೈಕ್ರೋ ಕಾಂಪೊನೆಂಟ್ಸು, ಸಬ್ ಸಿಸ್ಟಮ್ಸು, ರೆಡಾರ್ಸ್ಗೆ, ಮಿಸೈಲ್ಸ್ಗೆ, ಸ್ಪೇಸ್ ಪ್ರೋಗ್ರಾಮ್ಗೆ ಬೇಕಾಗುವಂಥ ಆ ಪಾರ್ಟ್ಗಳನ್ನ ಮಾರ್ಕೆಟ್ ಮಾಡುವಂಥ ಸಂಸ್ಥೆ ಅದು. ಹೀಗಾಗಿ ನಾನು ಬೆಂಗಳೂರಿನಲ್ಲಿ ಈ ಕಂಪನಿಗೋಸ್ಕರ ಕೆಲಸ ಮಾಡಿದೆ. ಎಲ್ಲ DAD, ಎಲ್ಲ DRDO ಕಂಪನಿಗಳು, ಭಾರತ್ ಎಲೆಕ್ಟ್ರಾನಿಕ್ಸು, ITI, ISRO ಅವ್ರಗಳ ಜೊತೆ ನಿಕಟವಾದ ಸಂಪರ್ಕ ಹೊಂದಿದ್ದೆ. ಮಾರ್ಕೆಟಿಂಗ್ನಲ್ಲಿ ನಾನು ಇದರಲ್ಲಿ ಒಂದು 25-30 ವರ್ಷದವರೆಗೂ ಕೆಲಸ ಮಾಡಿದೆ. 96 ಆದಮೇಲೆ ಒಂದು ಕೆಲವು ದೊಡ್ಡ ಕಾಂಟ್ಯಾಕ್ಟ್ಸ್ ಮುಗಿಯೋವರೆಗೂ 2002-2003ವರೆಗೂ ಕನ್ಸಲ್ಟೆಂಟ್ ಆಗಿನೂ ಕೆಲಸ ಮಾಡಿದೆ ನಾನು. ಇದು ನನ್ನ ವೃತ್ತಿ ಜೀವನ. ಬಟ್ ಆದರೆ ನನ್ನ ಹವ್ಯಾಸಿ ಜೀವನ ಅನ್ನೋದು ಒಂಥರ ನಿಮ್ಮ ಜೊತೆ ಹೇಳ್ಕೋಬೋದು ನಾನು. ಏನಂದರೆ, ನನಗೆ ಚಿಕ್ಕಂದಿನಿಂದಲೂ ಒಂದು ಒಲವು ಇದ್ದಿದ್ದು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಕಡೆ. ಅದು ಶಾಲಾ ಸಮಯದಿಂದಲೂ ಒಂದು ರೀತಿಯ ಟೈಮ್ ಸಿಕ್ಕಾಗೆಲ್ಲ ಏನೋ ಚಿತ್ರಗಳನ್ನು ಬರೀತಾ ಇದ್ದೆ. ಆದರೆ ನಾನು ಯಾವುದೇ ರೀತಿಯ ತರಬೇತಿಯನ್ನು ಹೊಂದಿಲ್ಲ, ಯಾವುದೇ ಈ ರೀತಿಯ ಒಂದು ಫಾರ್ಮಲ್ ಟ್ರೈನಿಂಗ್ ಅನ್ನೋದಂಥದ್ದು ಏನೂ ಆಗಿಲ್ಲ ನನಗೆ. ನನ್ನದೇ ಆದ ರೀತಿಯಲ್ಲಿ ನಾನು ಚಿತ್ರಗಳನ್ನು ಬರಿತಾ ಇದ್ದೆ, ಬಣ್ಣಗಳನ್ನು ಕೊಡ್ತಾ ಇದ್ದೆ. ಪೇಂಟಿಂಗ್ ಅಂತ ಮಾಡೋಕ್ಕಾಗ್ತಿರ್ಲಿಲ್ಲ, ಬಟ್ ಕಲರ್ ಪೆನ್ಸಿಲ್ಸು, ಸ್ಕೆಚಿಂಗ್ಸ್ ಎಲ್ಲ ತುಂಬ ಚಿಕ್ಕ ವಯಸ್ಸಿನಿಂದ ಮಾಡ್ತಾ ಬಂದೆ. ಆಮೇಲೆ ನಾನು ಕೆಲಸಕ್ಕೆ ಸೇರಿ ಆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಿದ್ದಿದ್ದರಿಂದ ಅಷ್ಟೊಂದು ಇದ್ರ ಕಡೆ ಗಮನ ಕೊಡೋಕ್ಕಾಗಿರ್ಲಿಲ್ಲ. ಯಾಕೆಂದರೆ ತುಂಬ ಟ್ರಾವೆಲಿಂಗ್ ಇರೋದು. ನಾನು ಅನೇಕ ಬಾರಿ ಯುರೋಪ್, USA ಟ್ರಾವೆಲ್ಲು ಮಾಡಿದ್ದೀನಿ ನನ್ನ ಕಾರ್ಯದ ನಿಮಿತ್ತವಾಗಿ. ಹಾಗಾಗಿ ನಾನೊಂದು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು, ಅಂದರೆ 2001ರಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡೆ. ಆದರೆ 2006ವರೆಗೂ ಒಂದು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಹಾಗೆ ಸ್ವಲ್ಪ ಬಿಡುವು ಜಾಸ್ತಿ ಆದಾಗ ಸ್ವಲ್ಪ ನನ್ನ ಪ್ರವೃತ್ತಿನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಅದ್ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂಥ ಕೆಲಸ ಮಾಡಿದೆ. ಹಾಗಾಗಿ ಸ್ವಲ್ಪ ಡ್ರಾಯಿಂಗು, ಪೇಂಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಸಮಯ ಸಿಕ್ತು ಅವಾಗ. ಈ ಸಮಯದಲ್ಲಿ ನನಗೆ ಒಬ್ಬರು ಗುರುಗಳು ಸಿಕ್ಕಿದ್ರು. ಅವ್ರು ನಾನು ಚಿಕ್ಕಂದಿನಲ್ಲೇ ನೋಡಿದ್ದೆ. 74ನೇ ಇಸ್ವಿನಲ್ಲೇ ಅವ್ರನ್ನ ನೋಡಿದ್ದೆ. ಆದರೆ ನನ್ನ ಕಾರ್ಯದ ನಿಮಿತ್ತ ಅವ್ರ ಜೊತೆ ಹೆಚ್ಚಿನ ಸಮಯ ಕಳೆಯೋಕೆ ಆಗ್ತಿರ್ಲಿಲ್ಲ. ಅವರು ನನಗೆ ಮಾನಸಿಕ ಗುರುಗಳು ಮಾತ್ರ ಆಗಿದ್ರು. ಯಾರಂದ್ರೆ BKS ವರ್ಮಾ ಅವರು. ಅವರ ಮಾರ್ಗದರ್ಶನದಲ್ಲಿ ನಾನು ಸ್ವಲ್ಪ ನನ್ನ ಕಲೆಯನ್ನು ಮುಂದುವರಿಸ್ಕೊಂಡು ಬಂದೆ. ಯಾಕೆಂದ್ರೆ ಅವ್ರನ್ನ ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ.
ಅವರು ಇಂಥ ಒಳ್ಳೆ ಕಲಾವಿದಂತರ ಆಗ್ಲಿ ನಂತರ ಕೆಲವು ಘಟನೆಗಳು ನನ್ನ ಸ್ಕೂಲ್ನಲ್ಲಿ ನಾನು ಗಾಂಧಿ ವಿಚಾರದಲ್ಲಿ ಓಡಾಡ್ತಿದ್ದಾಗ ಅವರು ಕಲಾ ಮಂದಿರದಲ್ಲಿ ಅವರು ಸ್ವಲ್ಪ ದಿವಸ ಕಾಲ ಕಳೆದ್ರು. ಅವಾಗ ಅವ್ರು ಮಾಡ್ತಿದ್ದ ಕಲಾ ಪ್ರದರ್ಶನಗಳಲ್ಲಿ ಇವ್ರ ಚಿತ್ರಗಳು ನೋಡಿದ್ದೆ. ಅವರು ಬಿಡಿಸ್ತಾ ಇದ್ದ ಚಿತ್ರಗಳು ಒಂದು ನಿಮಿಷಗಳಲ್ಲಿ ಅವರು ದಾರದಲ್ಲಿ ಅಥವಾ ಉಗುರಿನಲ್ಲಿ ಮಾಡಿದ ಚಿತ್ರಗಳು ನನ್ಗೆ ತುಂಬಾ ಒಂಥರ ಪ್ರೀತ ಇಂಪ್ಯಾಕ್ಟ್ ಇತ್ತು. ನನ್ಗೆ ಆಚೆ ಇವ್ರ ತರ ಆಗ್ಬೇಕು ಕಲಾವಿದ ನಾನು ಆದ್ರೆ ತರ ಆಗ್ಲೇನೆ ಆಸೆನ ಹೊತ್ತು ಇದ್ದೆ. ಹಾಗಾಗಿ ವರ್ಮಾ ಅವರು ಅಂದ್ರೆ ನನಗೆ ಒಂದು ರೀತಿಯ ಮಾನಸಿಕ ಗುರುಗಳು ಅಂತ ಹೇಳ್ಕೋಬಹುದು. ನಾನು ಅವ್ರನ್ನ ಜೊತೆ ನಾನು ಹೆಚ್ಚಿನ ಸಮಯ ಕಳೆದಿದ್ದು ನಾನು ನಿವೃತ್ತಿ ಆದ್ಮೇಲೆ, ಅಂದ್ರೆ 2001 ಆದ್ಮೇಲೆ ಅವ್ರ ಹತ್ರ ಕೂತು ಅವ್ರ ಬಗ್ಗೆ ಅವ್ರ ಮಾಡ್ತಿದ್ದ ಕೆಲಸಗಳು ನೋಡ್ತಾರೆ. ಅವರು ಅಷ್ಟೊಂದಾಗಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು. ಅವ್ರು ನನಗೆ ಕ್ಲಾಸಸ್ ತಗೋತೀನಿ ಅಂತ ಹೇಳಿದ್ರು, ಆದ್ರೆ ಅಷ್ಟೊಂದಾಗಲಿ ಅವ್ರು ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಒಪ್ಕೊಂಡ್ಬಿಟ್ಟಿದ್ರು. ಅದರಿಂದ ಅವ್ರಿಗೆ ಸಮಯ ಇರಲಿಲ್ಲ. ಹೇಳಿದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ನನಗೆ ನಿಮ್ಗೆ ಒಂದು ಸಂಪ್ರದಾಯಿಕವಾಗಿ ಅಥವಾ ನಿಯಮಬದ್ಧವಾಗಿ ಒಂದು ತರಬೇತಿ ಕೊಡೋಕೆ ಸಾಧ್ಯವಾಗಲ್ಲ. ಆದ್ರೆ ನೀವು ನಾನು ಮಾಡ್ತಾ ಇರೋವಾಗ ಬಂದು ನೀವು ಕೂತ್ಕೊಂಡು ನೋಡಿ, ನಾನು ಮಾಡ್ತಾ ಅದನ್ನ ನಾನು ಯಾತಕ್ಕೆ ಯಾವ ಬಣ್ಣಗಳು ತಗೋತೀನಿ, ಅದ್ ಹೇಗ್ ಬೆಳೆಸ್ತೀನಿ, ಅದನ್ನ ಹೆಂಗ್ ಮಿಕ್ಸ್ ಮಾಡ್ತೀನಿ, ಅದೆಲ್ಲ ನೋಡ್ತಾ ನಿಮ್ಗೆ ವಿಷಯಗಳನ್ನ ಸ್ವಲ್ಪ ತಿಳ್ಕೊಬಹುದು ಅಂತ ಒಂದು ತರ ಸ್ಪೆಷಲ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೆ ನಾನು ಅವ್ರಿಗೆ. ಆವಾಗ ಅವರು ರಜನಿಕಾಂತ್ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ತಗೊಂಡಿದ್ರು. ಅದನ್ನ ಮಾಡ್ತಾ ವರ್ಣಿಸೋರು, ಯಾಕೆ ಈಗ ತಗೋಬೇಕು, ಯಾಕೆ ಈ ಬಣ್ಣ ಉಪಯೋಗಿಸ್ಬೇಕು ಅಂತ ಅದನ್ನ ಹೇಳ್ಕೊಂಡು ವಿವರವಾಗಿ ಅವರು ಮಾಡ್ತಾ ಆ ಮಾತುಗಳನ್ನ ಕೇಳಿಸ್ಕೊಂಡು ನಾನು ಅನೇಕ ವಿಷಯಗಳನ್ನ ಗ್ರಹಿಸಿದೆ. ಹಾಗಾಗಿ ನಾನು ನಂದೇ ಸ್ವಂತವನ್ನ ಮಾಡ್ತಾ ಇದ್ದೆ. ಮಾಡಿದ್ ತಗೊಂಡೋಗಿ ತೋರಿಸಿ ಅವ್ರ ಕೈಲಿ ಕರೆಕ್ಟ್ ಮಾಡಿಸ್ಕೊಳ್ಳೋದು, ಅವ್ರ ವಿಮರ್ಶೆಗಳನ್ನ ನೋಡಿ ಅದರಿಂದ ಕಲ್ತ್ಕೊಳ್ಳೋದು, ಹೀಗೆ ನನ್ನ ಕಲಾ ಪಾಠಗಳನ್ನ ನಡ್ಕೊಂಡು ಹೋಯ್ತು. ಹೀಗಾಗಿ ವರ್ಮಾ ಅವರ ಜೊತೆ ಸ್ವಲ್ಪ ನಮ್ಮ ಗುರು ಶಿಷ್ಯ ಸಂಬಂಧ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೆಳೀತು. ಅವರ ಅನೇಕ ಕಾರ್ಯಕ್ರಮಗಳಿಗೆ ನಾನು ಒಂದರ ನಿರೂಪಕನಾಗ್ತಾ ಇದ್ದೆ, ಮಾಡರೇಟರ್ ಆಗ್ತಾ ಇದ್ದೆ ನಾನು. ಅವರು ದೊಡ್ಡ ದೊಡ್ಡ ಸಭೆಗಳಲ್ಲಿ ಅವ್ರನ್ನ ವಿಶೇಷವಾಗಿ ಆಹ್ವಾನಿಸಿ ಅವರು ದೊಡ್ಡ ದೊಡ್ಡ ಚಿತ್ರಗಳನ್ನ ಸ್ಟೇಜ್ ಮೇಲೆ ಮಾಡೋರು. ಅದ್ರ ಬಗ್ಗೆ ನಾನು ಕಾಮೆಂಟ್ರಿ ಕೊಡ್ತಾ ಇದ್ದೆ. ಅನೇಕ ಬಾರಿ ಫಾರಿನರ್ಸ್ ಅವ್ರಲ್ಲಿದ್ದಾಗ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾಗ್ತಿತ್ತು. ಬೇರೆ ಇದು ಕರ್ನಾಟಕದಲ್ಲೆಲ್ಲ ಕನ್ನಡದಲ್ಲಿ ಇರೋದು, ಅವು ಬೊಂಬಾಯಿ, ಹೈದರಾಬಾದ್, ಕಲ್ಕತ್ತಾ ಅಂತ ಕಡೆ ಮದ್ರಾಸಲ್ಲೆಲ್ಲ ಹೋದಾಗ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾಗ್ತಾ ಇತ್ತು ನಾನು. ಹಾಗಾಗಿ ಅವ್ರ ಜೊತೆ ಅವ್ರ ಒಡನಾಟವೇ ನಂಗೆ ಅದೊಂದೇ ರೀತಿಯ ಒಂದು ನನ್ನ ಕಲಾ ತರಬೇತಿಯ ಅದು ಕ್ಲಾಸಸ್ ಅಂತ ಅನ್ಕೋದು, ಔಟ್ಸೈಡ್ ಕ್ಲಾಸಸ್ ಅದು ಆ ತರ ಇತ್ತು ನನಗೆ. ಅಷ್ಟೇ ಅಲ್ಲ, ಅವ್ರ ಜೊತೆ ವಿದೇಶಗಳು ಸುತ್ತುವ ಅವಕಾಶಗಳು ನಂದಾಯ್ತು. ಅದು ನಿಜವಾಗ್ಲೂ ನನಗೆ ಒಂದು ಸಿಕ್ಕದ್ದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತೀನಿ ನಾನು, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಯಾಕೆಂದ್ರೆ ಮೊಟ್ಟ ಮೊದಲು ನಾನು ಅವ್ರ ಜೊತೆ ಪ್ರಯಾಣ ಮಾಡಿದ್ದು ಕುವೈಟ್ ದೇಶಕ್ಕೆ. ಕುವೈಟ್ ಹೋಗಿದ್ದು ಅದು ಒಂಥರ ಆಕಸ್ಮಿಕ ಅಂತ ಹೇಳ್ಬೋದು. ಇವರನ್ನ ಯಾವುದೋ ಒಂದು ಸಭೆಯಲ್ಲಿ ಇವ್ರು ಮಾಡ್ತಿದ್ದ ಚಿತ್ರಗಳನ್ನ ನಾನು ವರ್ಣಿಸ್ತಾ ಇವ್ರ ಬಗ್ಗೆ ಹೇಳ್ತಾ ಇದ್ದೆ. ಆ ಸಭೆಯಲ್ಲಿ ಒಬ್ರು ಕುವೈಟಿನಲ್ಲಿದ್ದವರು ದಂಪತಿಗಳಿಬ್ಬರು ಬಂದಿದ್ರು. ಅವರು ವರ್ಮಾ ಅವರ ಕಲೆಯನ್ನು ನೋಡಿ ತುಂಬಾ ಇಂಪ್ರೆಸ್ ಆಗಿ, ಇವರು ನಮ್ಮ ಊರಿಗೆ ಕರೆದ್ರೆ ಬರ್ತಾರ, ರಾಜ್ಯೋತ್ಸವಕ್ಕೆ ಕನ್ನಡ ಸಂಘ ಇದೆ ಅಲ್ಲಿಗೆ ಬರ್ತಾರ ಅಂತ ಕೇಳಿದ್ರು. ಆವಾಗ ತಕ್ಷಣ ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಇವ್ರನ್ನ ಕರ್ಕೊಂಡು ಹೋಗೋ ಅವಕಾಶ ನನ್ಗಾಯ್ತು. ನಾನು ಅವಾಗ ಇನ್ನ ಕೆಲಸ ಮಾಡ್ತಾ ಇದ್ದೆ. ಅದರಿಂದ ಕೇವಲ 5 ದಿವಸ ರಜಾ ತಗೊಂಡು ಇವ್ರ ಜೊತೆ ಕುವೈಟ್ ಹೋದೆ. ಕುವೈಟ್ ಅಲ್ಲಿ ಒಂದು ಇಂಡಿಯನ್ ಎಂಬಸಿನಲ್ಲಿ 1000 ಜನ ಸೇರಿದ್ರು. ಅಲ್ಲಿ ಇವರ ಚಿತ್ರಗಳ ಸ್ಟೇಜ್ ಮೇಲೆ ಇವ್ರ ಡೆಮಾನ್ಸ್ಟ್ರೇಷನ್ ಆಯ್ತು. ಅದನ್ನ ನೋಡಿ ಜನ ಎಷ್ಟು ಇಷ್ಟಪಟ್ಬಿಟ್ರು ಅಂದ್ರೆ, ಆ ಕಾರ್ಯಕ್ರಮ ಆದ ತಕ್ಷಣ ಎಲ್ಲಾ ಬ್ಯಾಕ್ ಸ್ಟೇಜ್ ಬಂದ್ಬಿಟ್ಟು ಈ ಎಲ್ಲ ಅವರು ಅನೇಕ ಬೇರೆ ಬೇರೆ ಸಂಸ್ಥೆಗಳನ್ನೇ ಇವ್ರನ್ನ ಕರೆದ್ರು. ಹಾಗೆ ನಾವು 5 ದಿವಸಕ್ಕೋಸ್ಕರ ಕುವೈಟ್ ಹೋದವರು ಅಲ್ಲೇ 3 ವಾರಕ್ಕೂ ಮೇಲೆ ಅಲ್ಲೇ ಉಳಿಬೇಕಂತ ಪ್ರತಿ ದಿನ ಒಂದೊಂದು ಕಾರ್ಯಕ್ರಮ ಕೊಡ್ತಾ ಬಂದ್ವಿ. ಅದರಲ್ಲಿ ಇವರು ಹೆಸರು ಗಳಿಸಿದ್ದಷ್ಟೇ ಅಲ್ಲದೆ ಹೆಚ್ಚಿನ ಹಣವೂ ಸಿಕ್ತು ನಮ್ಗೆ. ನಾವು ನಿರೀಕ್ಷೆನೆ ಮಾಡಿಲ್ಲ ಅಂಥ ಒಂದು ಇದು ಸಿಕ್ತು ನಮ್ಗೆ ಅಲ್ಲಿ, ಉತ್ತೇಜನ. ಅದರಿಂದ ಒಂಥರ ನಮ್ಗೇನೋ ಚತುರ್ಭುಜಗಳು ಸಿಕ್ಕಂಗಾಯ್ತು. ಅದು ವಾಪಸ್ ಬಂದ ತಕ್ಷಣ ನಾನೇ ವರ್ಮಾ ಅವ್ರಿಗೆ ನನಗೆ ಒಂದು ಆಸೆ ಇತ್ತು, ಇವ್ರಿಗೆ
ಇಂಗ್ಲೆಂಡ್ ಅಮೆರಿಕ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ತುಂಬಾ ತೀವ್ರವಾದ ಆಸೆ ಇತ್ತು. ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಆರ್ಟ್ ಗ್ಯಾಲರಿಗಳು ಇವ್ರು ನೋಡ್ಲಿ ಅಂತ ನನಗೆ ಒಂದು ಪ್ರಬಲವಾದ ಇದಿತ್ತು. ಹಾಗಾಗಿ ಆ ಬಂದ ಹಣದಲ್ಲಿ ನಾವು ಇಂಗ್ಲೆಂಡ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಇವ್ರ ಚಿತ್ರಗಳನ್ನ ನೋಡಿ ನೀವು ನಂಬ್ತಿರಲ್ಲೋ, ಇವರು ಒಂದು ಕಾರ್ಯಕ್ರಮ ಕುವೈಟಲ್ಲಿ ನಾವಿದ್ದಾಗ ಅದು ಇಡೀ ಗಲ್ಫ್ ಕಂಟ್ರೀಸ್ ಅಲ್ಲಿ ಒಂದು ಇವ್ರ ಕಾರ್ಯಕ್ರಮ ಟೆಲಿವೈಸ್ ಆಯ್ತು. ಅದನ್ನ ನೋಡಿ ಬಹರೇನಲ್ಲಿ ಒಬ್ರು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್, ಅವರು ರಾಯಲ್ ಫ್ಯಾಮಿಲಿ, ಇವ್ರು ಆತನು ಸ್ವತಃ ಕಲಾವಿದ. ಅವ್ರಿಗೆ ಇಂತಹ ವಿಸ್ಮಯವಾದ ಕಾರ್ಯಕ್ರಮ ಇದು ಅಂತ ಹೇಳ್ಬಿಟ್ಟು ಅವರು ತಕ್ಷಣವೇ ಕುವೈಟ್ ಎಂಬಸಿಗೆ ಫೋನ್ ಮಾಡಿಸಿ ನಮ್ಗೆ ಒಂದು ವೀಸಾ ಅರೇಂಜ್ ಮಾಡಿಸಿ ನಮ್ಮನ್ನು ಬಹರೇನಿಗೆ ಕರೆಸ್ಕೊಂಡ್ರು. ಬಹರೇನಲ್ಲಿ ಒಂದು 2 ವಾರ ಇದ್ವಿ. ಅಲ್ಲೂ ಅನೇಕ ಕಾರ್ಯಕ್ರಮ ಕೊಟ್ಟು ಬೆಂಗಳೂರಿಗೆ ಬಂದ್ವಿ. ಇದೊಂಥರ ನಮ್ಗೆ ಸಿಕ್ಕ ಒಂದು ದೊಡ್ಡ ಅವಕಾಶ, ಒಂದು ಮೈಲ್ ಸ್ಟೋನ್ ಇದು. ಇದರಿಂದ ಮುಂದಕ್ಕೆ ನಾವು ಬೇರೆ ಇಂಗ್ಲೆಂಡ್ ಅಮೆರಿಕಾಗೆ ಹೋಗುವ ಅವಕಾಶಗಳು ಸಿಕ್ತು. ಯಾಕೆಂದ್ರೆ ಇಲ್ಲಿ ಗಳಿಸಿದ ಹಣದಲ್ಲಿ ನಾನೇನ್ ಮಾಡಿದೆ, ಇವ್ರನ್ನ ಇಂಗ್ಲೆಂಡ್ಗೆ ಕರ್ಕೊಂಡು ಹೋದೆ. ಇಂಗ್ಲೆಂಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಆರ್ಟ್ ಇನ್ ಆಕ್ಷನ್ ಅಂತ ಪ್ರತಿ ವರ್ಷ ಒಂದು ಸಮಾರಂಭ ನಡೆಯುತ್ತೆ ಆಗಸ್ಟ್ ಅಲ್ಲಿ. ಅಲ್ಲಿ ಒಬ್ಬ ವ್ಯಕ್ತಿನೊಬ್ಬರ ನೋಡಿ ಅವ್ರಿಗೆ ಇವ್ರ ಬಗ್ಗೆ ಹೇಳಿ, ಇವರ ಕಲೆಗಳ ಬಗ್ಗೆ ಮಾತನಾಡಿ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಆಗೋಯ್ತಂದ್ರೆ, ಮುಂದಿನ ನಮ್ಮ ಕಲಾಮೇಳಕ್ಕೆ ನೀವು ಖಂಡಿತ ಬರ್ಬೇಕು ಅಂತ ಹೇಳಿ ಮುಂದಿನ ವರ್ಷ ಆಗಸ್ಟ್ ಅಲ್ಲಿ ನಮ್ಗೆ ಟಿಕೆಟ್ ಕಳ್ಸಿದ್ರು. ಹಾಗಾಗಿ ಇಂಗ್ಲೆಂಡ್ಗೆ ಇನ್ನೊಂದ್ಸಲ ಹೋಗೋ ಅವಕಾಶ ಸಿಕ್ತು ನಮ್ಗೆ. ಹೋದಾಗ ಅಲ್ಲಿ ಒಂದು 5 ದಿನಗಳ ವಿಶ್ವ ಕಲಾ ಮಹೋತ್ಸವ ಅಂತದ್ದು. ಅಲ್ಲಿ ನಮ್ಗೆ ಅನೇಕ ಬೇರೆ ಬೇರೆ ದೇಶಗಳಿಂದ ಬಂದ ಕಲಾವಿದರ ಪರಿಚಯ ಆಯ್ತು. ಅಲ್ಲಿ ಎಂತ ಒಳ್ಳೆ ಇವ್ರಿಗೆ ಹೆಸರು ಸಿಕ್ತಂದ್ರೆ, ಅವ್ರು ಎಲ್ಲರೂ ಇವ್ರನ್ನ ನೇಲ್ ಆರ್ಟಿಸ್ಟ್ ಅಂಡ್ ಥ್ರೆಡ್ ಆರ್ಟಿಸ್ಟ್ ಅಂತ ಕರೆಯೋರು. ನಮ್ಮ ಪೆವಿಲಿಯನ್, ಇಂಡಿಯನ್ ಪೆವಿಲಿಯನ್ ಮುಂದೆ ದೊಡ್ಡ ಕ್ಯೂ ಇರೋದು ಇವ್ರ ಆರ್ಟ್ ನೋಡೋಕ್ಕೋಸ್ಕರ. ಇವರು ವಿಪರೀತ ಹೆಸರುವಾಸಿ ತಗೊಂಡ್ರಲ್ಲಿ. ಅದರಿಂದ ಬರೀ ಒಂದು ರೀತಿಯ ದುಡ್ಡು ಮಾತ್ರ ಅಲ್ಲ, ಇವ್ರು ಎಂಥ ಒಳ್ಳೆಯ ಕಲಾವಿದರು, ನಮ್ಮ ಭಾರತದ ಕಲೆಗೆ ಒಂದು ರಾಯಭಾರಿಯೇ ಆಗ್ಬಿಟ್ರು ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ನಮ್ಮ ಒಂದು ರೀತಿಯ ವಿಜಯೋತ್ಸವ ಅದನ್ನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಅಮೆರಿಕಾಗೆ ಒಂದು 7-8 ಕಾರ್ಯಕ್ರಮಗಳು ಕೊಡುವ ಅವಕಾಶ ಸಿಕ್ತು. ಆ ನಂತರ ಸಿಂಗಪೂರ್ ಆಯ್ತು, ಆಸ್ಟ್ರೇಲಿಯಾ ಆಯ್ತು. ಹೀಗಾಗಿ ವರ್ಮಾ ಅವರು ಒಂಥರ ಈ ಕಲಾ ಕ್ಷೇತ್ರದಲ್ಲಿ ಒಂದು ರೀತಿಯ ಹೆಚ್ಚಿನ ಒಂದು ಇದು ಸಿಕ್ತು ಅವ್ರಿಗೆ, ಪಬ್ಲಿಸಿಟಿ ಸಿಕ್ಕಿ ಪ್ರತಿಯೊಂದು ಕಡೆಯಲ್ಲೂ ಇವ್ರು ಎಂತ ಒಳ್ಳೆ ಕಲಾವಿದ ಅನ್ನುವಂತ ಒಂದು ಹೆಗ್ಗಳಿಕೆ ಆಯ್ತು. ನನಗೆ ಇವ್ರ ಜೊತೆ ಇವ್ರನ್ನ ಈ ರೀತಿ ಮಾಡಿದ್ದು ಒಂದು ಅವಕಾಶ ಸಿಕ್ಕಿದಷ್ಟೇ ಅಲ್ಲ, ಇವರ ಒಡನಾಟದಿಂದ ನಾನು ಅನೇಕ ಸೂಕ್ಷ್ಮ ವಿಷಯಗಳನ್ನ ನಾನು ಕಲ್ತ್ಕೊಂಡೆ ಕಲೆ ಬಗ್ಗೆ. ಹೀಗಾಗಿ ನಾನೇನ್ ಮಾಡಿದೆ, ನಾನು ಕಲ್ತ್ಕೊಂಡ ಕೆಲವು ವಿಷಯಗಳನ್ನ ಜನಗಳಿಗೆ ಹಂಚ್ಕೋಬೇಕು ಅನ್ನೋ ಆಸೆ ಆಯ್ತು. ನಾನು ನಮ್ಮನೇಲಿ ಒಂದು ಚಿಕ್ಕದಾಗಿ ಒಂದು ಕಲಾಶಾಲೆ ತರ ಶುರು ಮಾಡಿದೆ. ಅದು ಒಂದು ರೀತಿಯ ಆಕಸ್ಮಿಕ ಘಟನೆ ಅಂತ ಅನ್ಬೋದು. ಒಂದು 4-5 ಮಕ್ಕಳು ಒಳ್ಳೆ ಆಸೆ ಇದ್ದವ್ರನ್ನ ತರಬೇತಿ ಮಾಡೋಣ ಅಂದ್ಬಿಟ್ಟು, ನಾನು ಯಾವುದೇ ರೀತಿಯ ಪಬ್ಲಿಸಿಟಿ ಕೊಡ್ಲಿಲ್ಲ. ಯಾವುದೋ ಒಂದು ಸ್ಕೂಲ್ ಕಾಂಪಿಟಿಷನ್ ಜಡ್ಜ್ ಆಗಿ ಹೋದಾಗ ಅಲ್ಲಿ ಯಾರೋ 3 ತುಂಬಾ ಇಷ್ಟಪಟ್ಟು ನಮ್ಗೆ ಹೇಳ್ಕೊಡ್ತೀರಾ ಅಂದಾಗ ಅವ್ರಿಗೆ ಶುರು ಮಾಡಿದೆ ಕ್ಲಾಸಸ್ ಮನೇಲಿ. ಒಂದು ಚಿಕ್ಕ ರೀತಿಯಲ್ಲಿ ಶುರುವಾದ ಇದು ಕಲಾಶಾಲೆ ಒಂದು ವರ್ಡ್ ಆಫ್ ಮೌತ್ ಅಂತಾರೆ, ಒಬ್ಬರ ಮಾತಿಂದ ಒಬ್ಬರಿಗೆ ತಬ್ಬಿ ಒಂದು ಅನೇಕ ಜನ ಕಲೆಯಲ್ಲಿ ಆಸಕ್ತಿ ಇರೋರು ನನ್ನ ಹತ್ರ ಬಂದು ತರಬೇತಿಗೋಸ್ಕರ. ಹಾಗಾಗಿ ಒಂದು 5 ಮಕ್ಕಳಿಂದ ಶುರು ಮಾಡಿದ ಒಂದು 168, 200ವರೆಗೂ ಹೊರಟೋಯ್ತು ನನ್ನ. ಅನೇಕ ಬ್ಯಾಚ್ಗಳಲ್ಲಿ ತಗೊಳ್ಳುವಂತ ಸಂದರ್ಭ ಬಂತು. ನನ್ನ ವಿದ್ಯಾರ್ಥಿಗಳು 5 ವರ್ಷದಿಂದ 82 ವರ್ಷದವರೆಗೂ ಇದ್ದಾರೆ. ಎಲ್ರಿಗೂ ಯಾವುದೇ ಇದಕ್ಕೆ ವಯಸ್ಸಿನ ಇದೇನಿಲ್ಲ, ಯಾರಿಗೆ ಆಸಕ್ತಿ ಇರ್ತವ್ರು ಎಲ್ರು ಕಲ್ತ್ಕೋಬಹುದು ಅಂತ ಹೇಳಿ ನನಗೆ ತಿಳಿದ ಕೆಲವು ವಿಷಯಗಳನ್ನ ಕಲೆಯಲ್ಲಿ ಆಸಕ್ತಿ ಇರೋರ ಜೊತೆ ಹಂಚ್ಕೊಳ್ಳುವಂತ ಒಂದು ತೃಪ್ತಿ, ಸಂತೋಷ ನನಗಾಯ್ತು. ಅಷ್ಟೇ ಅಲ್ಲ, ಅನೇಕ ಆಟೋ ರಿಕ್ಷಾ ಡ್ರೈವರು, ಟ್ಯಾಕ್ಸಿ ಡ್ರೈವರ್ಗಳು, ಈ ಮನೇಲಿ ಕೆಲಸ ಮಾಡ್ತಾರಲ್ಲ ಮೇಡ್ಸ್ ಅಂಥವ್ರ ಮಕ್ಕಳಿಗೆ ಹೇಳ್ಕೊಡೋದು. ಅವ್ರಿಗೆ ಪಾಪ ಇಂಥ ಅವಕಾಶಗಳು ಸಿಗೋದು ತುಂಬಾ ಕಷ್ಟ. ಈಗಿನ ಕಾಲದಲ್ಲಿ ರೆಗ್ಯುಲರ್ ಸ್ಕೂಲ್ ಹೋಗಿ ಓದೋದೇನೇ ಒಂದು ದೊಡ್ಡ ಶ್ರಮ ಅಂತದ್ದು.
ಈ ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ಅವರು ಪಾಪ ಅವ್ರನ್ನ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇರಲ್ಲ. ಅಷ್ಟು ಏನೋ ಖರ್ಚುಗಳನ್ನ ಆ, ಮಾಡುವಂತ ಶಕ್ತಿನೂ ಅವರಲ್ಲಿರಲ್ಲ. ಅಂಥವ್ರಿಗೆ ಫ್ರೀಯಾಗಿ ಹೇಳ್ಕೊಡುವಂತ ಅವಕಾಶ ನನಗೆ ತುಂಬಾ ತೃಪ್ತಿ ಕೊಡ್ತು. ಅದರಲ್ಲಿ ಒಂದು 2-3 ಮಕ್ಕಳಂತೂ ಸ್ಕೆಚಿಂಗ್ ಶುರು ಮಾಡಿ ಆಯಿಲ್ ಪೇಂಟಿಂಗ್ ವರ್ಗೂ ಬಂದು ಮಾಡಿದ್ರು. ಅದು ನನಗೆ ತುಂಬಾ ತೃಪ್ತಿ ಕೊಡ್ತು. ಆಮೇಲೆ ಈ ಆರ್ಟಿಸಮ್, ಆಮೇಲೆ ಸ್ಪೆಷಲಿ ಏಬಲ್ಡ್ ಮಕ್ಕಳಿರ್ತಾರೆ, ಅವ್ರಿಗೆ ಬೇರೆ ನ್ಯೂನತೆಗಳಿರುತ್ತೆ, ಆದ್ರೆ ಅವ್ರಿಗೆ ಕಲೆಯಲ್ಲಿ ಒಂದು ರೀತಿಯ ವಿಶೇಷವಾದ ಎಬಿಲಿಟೀಸ್ ಇರುತ್ತೆ. ಅಂಥವ್ರಿಗೆ ಹೇಳ್ಕೊಳ್ಳೋ ಅವಕಾಶ ಸಿಕ್ತು ನನಗೆ. ಹಾಗೆ ಪ್ರತಿ ವರ್ಷ ಒಂದು ಅಂಥ ಮಕ್ಕಳಿಗೆ ಒಂದು ಆಗುವಂತ ಶಿಬಿರಗಳನ್ನ ಮಾಡಿದೆ. ಈ ಆಟಿಸಮ್ ಅಂಡ್ ಬೇರೆ ರೀತಿಯ ದೌರ್ಬಲ್ಯಗಳಿರುತ್ತೆ ಅಂಥವ್ರಿಗೆ ಕಲೆಯಲ್ಲಿ ಅವರು ಪ್ರಚಂಡರಾಗಿರ್ತಾರೆ, ಅವ್ರಿಗೆ ತರಬೇತಿ ನೀಡುವಂತ ಅವಕಾಶಗಳು ನನಗೆ ಸಿಕ್ತು. ಇಂಥ ಅನುಭವಗಳು ನನ್ನ ಜೀವನದ ಶ್ರೀಮಂತಿಕೆಯನ್ನೇ ಹೆಚ್ಚಿಸ್ತು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಇದು ಎಲ್ರಿಗೂ ಸಿಗುವಂತ ಅವಕಾಶಗಳಲ್ಲ. ನಾನು ಒಂದು ರೀತಿಯ ಫಾರ್ಮಲ್ ಟ್ರೈನಿಂಗ್ ಆಗಲಿ, ಈ ತರ ಯಾವುದೇ ರೀತಿಯ ನಿಯಮದಿಂದ ಶಾಸ್ತ್ರೋಕ್ತವಾಗಿ ಕಲ್ತಂತ ವಿದ್ಯೆ ಅಲ್ಲ ನನಗಿದು. ಇದು ವರ್ಮಾ ಅಂತ ಗುರುಗಳು ಸಿಕ್ಕಿದ್ರಿಂದ ನಾನು ಕಲ್ತು ಏನ್ ಕಲ್ತು ನಾನು ಜನ ಜೊತೆ ಹಂಚ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ತು. ಇದು ನಿಜವಾಗ್ಲೂ ನನಗೆ ಒಂದು ರೀತಿಯ ನನ್ನ ಸೌಭಾಗ್ಯ ಅಂತ ನಾನು ನಿಜವಾಗ್ಲೂ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಅಷ್ಟೇ ನನ್ನ ವಿದ್ಯಾರ್ಥಿಗಳು ಎಷ್ಟೋ ಜನಕ್ಕೆ ಅವ್ರನ್ನ ಪ್ರೋತ್ಸಾಹ ಮಾಡಿ, ಅವರು ಅನೇಕ ಆಸಕ್ತಿ ಇರುವಂತ ಮಕ್ಕಳನ್ನ ಅವ್ರು ತರಬೇತಿ ಮಾಡ್ತಿದ್ದಾರೆ. ಈ ರೀತಿ ಒಂದು ಕಲೆಯನ್ನು ಒಂದು ಹರಡೋಕೆ ಎಲ್ಲೋ ಒಂದು ರೀತಿ ನನ್ನ ಕೈಲಾದ ಒಂದು ಪ್ರಯತ್ನವನ್ನ ಮಾಡಿರೋದೇ ಒಂದು ದೊಡ್ಡ ನನಗೆ ಒಂದು ತೃಪ್ತಿಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಅನೇಕ ದೊಡ್ಡ ಗ್ರೇಟ್ ಮಾಸ್ಟರ್ಸ್ ಅಂತೀವಿ, ಅದು ಯುರೋಪಿಯನ್, ಇಂಡಿಯನ್ ಅಂಡ್ ರೆನೆಸಾನ್ಸ್ ಟೈಮ್ ಆರ್ಟಿಸ್ಟ್ ಇರ್ಬೋದು, ಅವರ ಪೇಂಟಿಂಗ್ಸ್ನೆಲ್ಲ ರೀಪ್ರೊಡಕ್ಷನ್ ಅಂದ್ರೆ ಅದನ್ನ ತಿರುಗಿನೂ ಅದೇ ರೀತಿ ಮಾಡುವಂಥದ್ದು ನನ್ನ ಸ್ಪೆಷಾಲಿಟಿ. ಅನೇಕ ದೊಡ್ಡ ಕಲಾವಿದರನ್ನ ಅವ್ರ ಕೃತಿಗಳನ್ನ ಅದನ್ನ ಹಂಗೇನೆ ಚಿತ್ರಿಸ್ತೀನಿ ನಾನು. ಈಗ ತುಂಬಾ ಕಲಾ ಆಸಕ್ತಿ ಇರೋರಿಗೆ ಅವ್ರ ಮನೆಯಲ್ಲಿ ಒಂದು ದೊಡ್ಡ ರೆಂಬ್ರಾಂಟ್ ಅಥವಾ ಮೈಕೆಲ್ ಆಂಜಲೋ, ಡಾವಿಂಚಿ ಅವ್ರದ್ದು ಯಾವ್ದಾದ್ರು, ಆಮೇಲೆ ಇವ್ರದ್ದು ಕಾನ್ಸ್ಟೇಬಲ್ ಅಂತ ದೊಡ್ಡ ರೂಬೆನ್ ಅವರ ಕಲೆಗಳನ್ನ ಅವ್ರ ಮನೇಲಿ ಹಾಕೋಬೇಕು ಅಂದ್ರೆ ಅದು ಇಲ್ಲಿ ಗ್ಯಾಲರಿಲಿ ಹೋಗ್ಲಿ ಅಥವಾ ಪ್ರಿಂಟ್ ರೀಪ್ರೊಡಕ್ಷನ್ ತಗೊಳ್ಬೇಕು ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಅದು 40,000 ಕಮ್ಮಿ ಇರೋದಿಲ್ಲ. ಆದ್ರೆ ಎಲ್ರಿಗೂ ಆಸಕ್ತಿ ಇರುತ್ತೆ. ಹಾಗಾಗಿ ನಾನೇನ್ ಮಾಡಿದೆ, ಅಫೋರ್ಡಬಲ್ ಆರ್ಟ್ ಅಂತ ಒಂದು ಶುರು ಮಾಡಿದ್ದೀನಿ. ಅವ್ರ ಬಡ್ಜೆಟ್ ಎಷ್ಟಿರುತ್ತೋ ಅದಕ್ಕೆ ಸರಿಯಾಗಿ ನಾ ಮಾಡ್ಕೊಡ್ತೀನಿ. ಇದರಿಂದ ನನ್ಗೇನು ಹಣದ ಅನುಕೂಲ ಬೇಕಿಲ್ಲ. ಅವ್ರಿಗೆ ತೃಪ್ತಿ ಸಿಕ್ಕಿದ್ರೆ ಸಾಕು ನಂಗೆ. ಅವ್ರ ಮನೇಲಿ ಒಂದು ಒಳ್ಳೆ ಪೇಂಟಿಂಗ್ ಅಥವಾ ರವಿವರ್ಮ ಪೇಂಟಿಂಗ್ ಬೇಕು ಅಂತಾರೆ, ಅವ್ರಿಗೆ ನಾನು ರವಿವರ್ಮ ಪೇಂಟಿಂಗ್ ಮಾಡ್ಕೊಡ್ತೀನಿ. ಅದೇ ಅಲ್ಲದೆ ಯಾವುದೇ ಯುರೋಪಿಯನ್ ಆರ್ಟಿಸ್ಟ್ ಬೇಕು ಅಥವಾ ಯಾರು ಡಚ್ ಆರ್ಟಿಸ್ಟ್ ಬೇಕು ಅಂದ್ರೆ ಅಂಥವೆಲ್ಲ ನಾನು ಮಾಡಿ ಕೊಡುವಂಥದ್ದು ಅದೊಂದು ನನ್ನ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇದನ್ನೇ ನಾನು ಮಾಡ್ಕೊತಾ ಬಂದೀನಿ. ನನ್ನ ಅನೇಕ ಪೇಂಟಿಂಗ್ಸ್ ಇವತ್ತು ತುಂಬಾ ಜನ ಕಲಾಸಕ್ತರ ಮನೆಯಲ್ಲಿದೆ. ಅದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಅನೇಕ ಅಮೆರಿಕ, ಆಸ್ಟ್ರೇಲಿಯಾ ಅಂಡ್ ಯುರೋಪಲ್ಲಿ ಎಲ್ಲರ ಮನೆಗಳಲ್ಲೂ ನನ್ನ ಪೇಂಟಿಂಗ್ ಇರ್ತಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೊಂದು ರೀತಿಯ ಒಂದು ಸಂತೋಷ, ಹೆಮ್ಮೆ ಸಿಗುತ್ತೆ. ಇವತ್ತು ನನಗೆ ಯಾವುದೇ ರೀತಿಯ ಜಂಬದಿಂದ ಬದಲ ಒಂದು ಕಲೆಯನ್ನು ನಾನು ಒಂಥರ ಈ ರೀತಿಯ ಹರಡೋಕ್ಕೆ ನನ್ನದೇ ಆದ ರೀತಿಯಲ್ಲಿ ನನ್ನ ಒಂದು ಚಿಕ್ಕ ಪ್ರಮಾಣದಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ, ಅದು ನನಗೊಂದು ರೀತಿಯ ತೃಪ್ತಿಯನ್ನು ಕೊಟ್ಟಿದೆ. ಇದು ನನಗೆ ದುಡ್ಡಿಗೋಸ್ಕರ ಅಲ್ಲ, ಒಂದು ಆತ್ಮ ತೃಪ್ತಿ, ಸಂತೋಷ ಅಷ್ಟೇ. ಸರ್, ನಿಮಗೆ ಚಿತ್ರಕಲೆಯಲ್ಲಿ ಯಾವ ರೀತಿಯ ಪೇಂಟಿಂಗ್ಸ್ ಮಾಡೋಕ್ಕೆ ತುಂಬ ಇಷ್ಟ? ನನಗೆ ಆಗಲೇ ಹೇಳಿದಂಗೆ ರಿಯಲಿಸ್ಟಿಕ್, ನನಗೆ ಅಬ್ಸ್ಟ್ರಾಕ್ಟ್ ಆರ್ಟ್ ಅಷ್ಟು ನನಗೆ ಇಷ್ಟ ಇಲ್ಲ. ನಾನು ಬರೀ ರಿಯಲಿಸ್ಟಿಕ್ ವರ್ಕ್ಸ್ ಜಾಸ್ತಿ. ಈಗ ರವಿವರ್ಮ ಅನೇಕ ಚಿತ್ರಗಳು ಮಾಡೀನಿ. ಅದೇ ರೀತಿ ಅನೇಕ ಭಾರತೀಯ ಕಲಾವಿದರ ಚಿತ್ರಗಳು, ನಂಗೆ ಯಾವ್ದಾರು ಒಂದು ಚಿತ್ರ ನೀವು ಕೊಟ್ಟರೆ ಅದೇ ರೀತಿಯ ಯಾವ ಸೈಜ್ ಬೇಕಾದ್ರೆ ಅದನ್ನ ಎನ್ಲಾರ್ಜ್ ಮಾಡಿ ಮಾಡ್ಕೊಡುವಂತ ಸಾಮರ್ಥ್ಯ ಇದೆ ನನಗೆ. ಮೋಸ್ಟ್ಲಿ ನನಗೆ ಇದು ರಿಯಲಿಸ್ಟಿಕ್ ವರ್ಕ್ಸೇ ಇಷ್ಟ. ಅದ್ರಲ್ಲಿ ಸ್ಟಿಲ್ ಲೈಫ್ ಇರ್ಬೋದು, ಲ್ಯಾಂಡ್ಸ್ಕೇಪ್ಸ್ ಇರ್ಬೋದು, ಯಾವ್ದಾದ್ರು ಬರಲ್ಲ.
ಅಬ್ಸ್ಟ್ರಾಕ್ಟ್ ಮಾಡರ್ನ್ ಆರ್ಟ್ ನಾನು ಜಾಸ್ತಿ ಮಾಡಿಲ್ಲ. ಅದು ಅಷ್ಟೊಂದು ನನಗೆ ಇಷ್ಟವಾಗಲ್ಲ, ಅದರಿಂದ ನಾನು ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿಲ್ಲ. ಸರ್, BKS ವರ್ಮಾ ಅವರು ತುಂಬ ಪರಿಸರಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಮಾಡಿದ್ದಾರೆ. ಅದು ಅವರಿಗೆ ಇರುವ ಕಾಳಜಿ ಅದರಲ್ಲಿ ಗೊತ್ತಾಗ್ತದೆ. ತುಂಬ ಜನರಿಗೆ ಅದರಿಂದ ಜಾಗೃತಿಯೂ ಹುಟ್ಟಿದೆ. ನೀವು ಅವರನ್ನು ಹತ್ತಿರದಿಂದ ಬಲ್ಲವರಾದ್ರಿಂದ ನೀವು ಏನು ಹೇಳ್ತೀರಿ? ಇದೊಂದು ನಿಜಕ್ಕೂ ನೀವು ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕೆಂದ್ರೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ಜೊತೆ ಇದ್ದೆ. ನಾನು ಒಂದು ತುಂಬಾ ದೊಡ್ಡ ಪ್ರದರ್ಶನ 82ನೇ ಇಸ್ವಿಯಲ್ಲಿ ಅವರು ಮೊಟ್ಟ ಮೊದಲ ಪ್ರದರ್ಶನ ಚಿತ್ರಕಲಾ ಪರಿಷತ್ನಲ್ಲಿ ಆಯ್ತು. ಆವಾಗ ಅದರಲ್ಲಿ ಇದ್ದ ಎಲ್ಲಾ ಕೃತಿಗಳನ್ನು ಪರಿಸರದ ಬಗ್ಗೆನೆ. ಅದನ್ನ ಆ ಸಮಯದಲ್ಲಿ ಅವರು ಆ ಚಿತ್ರಗಳನ್ನ ರೆಡಿ ಮಾಡ್ತಾ ಇದ್ದಾಗ ಅವ್ರ ಜೊತೆ ನಾನು ತುಂಬಾ ಹತ್ತಿರದಿಂದ ಆ ಚಿತ್ರಗಳು ನೋಡಿದೆ, ಅವ್ರ ಬಗ್ಗೆ ಮಾತಾಡ್ತಿದ್ದ ಕೇಳಿಸ್ಕೊಂಡೆ. ಅದ್ರ ಬಗ್ಗೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಮಾತಾಡೋ ಅವಕಾಶ ಸಿಕ್ಕಿತ್ತು. ಅವರ ಚಿತ್ರಗಳಲ್ಲಿ ಒಂದು ಪ್ರಕೃತಿಯನ್ನು ಒಂದು ಯಾವ ರೀತಿಯ ಹತ್ತಿರದಿಂದ ನಾವು ಅದರೊಳಗೆ ಎಷ್ಟು ಜೀವ ಇದೆ ಅನ್ನೋ ತಿಳ್ಕೊತಾ ಇದ್ದೆ. ಒಂದು ಚಿತ್ರ ನನಗೆ ಒಂಥರ ಕಣ್ಣು ಕಟ್ಟಿದಂಥದ್ದು ಏನಂದ್ರೆ, ಒಂದು ದೊಡ್ಡ ಮರ, ಅದು ಯಾರು ಕಡ್ದು ಹಾಕ್ಬಿಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಚಿಕ್ಕ ಅದನ್ನ ಒಂದು ಮಗು ಅದ್ರ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದೆ. ಅದು ತಾಯಿಯ ವೃಕ್ಷವನ್ನು ಕಡ್ದಿದ್ದಾರೆ, ಅದರಿಂದ ರಕ್ತ ಬೀಳ್ತಾ ಇದೆ. ಇಲ್ಲೊಂದು ಮಗು, ಒಂದು ಪುಟ್ಟ ಸಸಿ ಪಕ್ಕದಲ್ಲಿ ಮಗು ರೂಪದಲ್ಲಿ ಅದು ಅಳ್ತಾ ಇದೆ. ಅಲ್ಲಿ ಕ್ರೂರಿಗಳು ಅದೇ ಯಾವುದೇ ರೀತಿಯ ಭಾವನೆಗಳಿಲ್ಲದೆ, ಯಾವುದೇ ರೀತಿಯ ಕಾಳಜಿ ಇಲ್ಲದೆ ಅವರು ಆ ಮರನ ಎಳ್ಕೊಂಡು ಹೋಗ್ತಾ ಇದೆ, ದೊಡ್ಡ ದೊಡ್ಡ ಗರ್ಗಸ ಇಟ್ಕೊಂಡು. ಅದೊಂದು ಚಿತ್ರ ನೋಡ್ಬಿಟ್ರೆ ಸಾಕು, ನಿಮ್ಗೆ ಪ್ರಕೃತಿಯ ಬಗ್ಗೆ ಇಂಥ ಒಂದು ಕಾಳಜಿ ಮೂಡಿಸುವಂತ ಚಿತ್ರ ಅದು. ಇದು ಅನೇಕರು ಆ ಪ್ರದರ್ಶನಕ್ಕೆ ಬಂದವರು ಅದ್ರ ಮುಂದೆ ನಿಂತು ಎಷ್ಟು ಜನ ಕಣ್ಣು ಒರೆಸ್ಕೊಂಡಿದ್ದು ನಾನು ನೋಡಿದೆ. ಒಂಥರ ಭಾವುಕರನ್ನಾಗಿ ಮಾಡುವಂತ ಚಿತ್ರಗಳು ಅನೇಕ ಇತ್ತು. ಅದರೊಳಗೆ ಪ್ರಕೃತಿ ಒಂಥರ ವೈಭವದ ಪ್ರಕೃತಿನೂ ಇತ್ತು. ಅದನ್ನ ನಾಶ ಮಾಡಿದ್ರೆ ಅದರಿಂದ ಯಾವ ರೀತಿಯ ಘೋರ ದೃಶ್ಯಗಳನ್ನು ನಾವು ಅನುಭವಿಸ್ಬೋದು ಅನ್ನುವಂತ ಹೃದಯ ಮಾರ್ಮಿಕ ಕಲಾಕೃತಿಗಳು ಇತ್ತು. ಇದು ಅನೇಕ ಮಂದಿಗೆ ಒಂದು ರೀತಿಯ ಲೆಸನ್ಸ್ ಆಫ್ ನೇಚರ್ ಅಂತಾರಲ್ಲ, ಆ ತರ ಇತ್ತು. ಇದನ್ನ ಇಂಗ್ಲೆಂಡ್ ಅಲ್ಲೂ ಸಹಿತ ತುಂಬಾ ಜನ ಇವರು ಚಿತ್ರದ ಮುಂದೆ ನಿಂತ್ಕೊಂಡು ನೋಡಿ ಅದರ ಬಗ್ಗೆನೇ ಒಂದು ಮೌನವಾಗಿ ನಿಂತು ಅವ್ರ ಗೌರವ, ಅವರ ಕಾಳಜಿ ಅದನ್ನ ಅವ್ರು ವ್ಯಕ್ತಪಡಿಸಿದ್ದು ನಾನು ಒಂಥರ ಸಾಕ್ಷಾತ್ ಒಂಥರ ಅದಕ್ಕೆ ನಾನು ಒಂಥರ ಸಾಕ್ಷಿಯಾಗಿದ್ದೀನಿ. ಅಂತ ಚಿತ್ರಗಳೇ, ಅಂತ ಘಟನೆಗಳಿಗೆ, ಅಂತ ಸಂದರ್ಭಗಳಿಗೆ ಅಂತ ತುಂಬಾನೇ ಒಂದು ರೀತಿಯ ಏನಂತಾರೆ, ಅದು ನೀವು ಯಾವುದೇ ಒಂದು ಪುಸ್ತಕ ಅಥವಾ ಒಂದು ದೊಡ್ಡ ಆರ್ಟಿಕಲ್ ಬರೆದು ನೀವು ಇಂಥ ಒಳ್ಳೆ ಮೆಸೇಜ್ನ ಜನಕ್ಕೆ ತಲುಪಿಸೋಕ್ಕಾಗಲ್ಲ. ವರ್ಮಾ ಅವರ ಕೃತಿಗಳು ಆ ರೀತಿಯ ಸಂದೇಶವನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿತ್ತು. ಸರ್, ನಿಮ್ಮ ಆಸಕ್ತಿಯ ಇನ್ನು ಬೇರೆ ಬೇರೆ ಕ್ಷೇತ್ರಗಳು ಯಾವುದು? ನೀವು ಒಂದು ಕಲೆಯ ಕುರಿತಾದ ಡಿಕ್ಷನರಿ ಇದ್ದ ಹಾಗೆ ಅಂತ ನಾನು ಕೇಳಿದ್ದೇನೆ. ನಾನು ಈ ಚಿತ್ರಕಲೆ ಜೊತೆಗೆ ಇನ್ನೊಂದು ಕಲೆಯನ್ನು ಬೆಳೆಸ್ಕೊತಾ ಬಂದೀನಿ. ಅದು ಸಂಗೀತದ ಕಡೆ. ನನಗೆ ನಮ್ಮ ಮನೆಯವರು ಎಲ್ರಿಗೂ ಒಂದು ಸಂಗೀತದ ಕಡೆ ಒಂದು ಹೆಚ್ಚಿನ ಒಲವಿದೆ. ನಮ್ಮ ತಂದೆ ತಾಯಿ ನನ್ನ ಜೊತೆಯಲ್ಲಿ ಹುಟ್ಟಿದ ಅವ್ರಿಗೆಲ್ಲ ಶಾಸ್ತ್ರೀಯ ಸಂಗೀತದ ಬಗ್ಗೆ ವಿಪರೀತ ಒಲವು. ನನ್ನ ತಂಗಿ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಅವಳು ಇವತ್ತಿಗೂ ಅನೇಕ ಜನರಿಗೆ ತರಬೇತಿ ನೀಡ್ತಾ ಇದ್ದಾಳೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ನಮ್ಮ ತಂದೆಯವರಿಗೆ ತುಂಬಾ ಗಾಢವಾದ ಇದಿತ್ತು ಈ ಕ್ಷೇತ್ರದಲ್ಲಿ. ಅವರು ಗಾಯನ ಸಮಾಜದಲ್ಲಿ ಅನೇಕ ಕಾಲ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು, ಸಂಗೀತಗಾರರು ಅವರ ಜೊತೆ ತುಂಬಾ ಹತ್ತಿರದ ಒಡನಾಟ ಇಟ್ಕೊಂಡಿದ್ದವರು. ನಮ್ಮ ತಾಯಿಯವರು ಅಷ್ಟೇ, ಅವರು ಶಾಸ್ತ್ರೀಯ ಸಂಗೀತ, ಆಮೇಲೆ ಬೇರೆ ಹಿಂದೂಸ್ತಾನಿ, ರಾಮಕೃಷ್ಣಾಶ್ರಮದ ಭಜನೆಗಳು ಅಂಥದ್ದೆಲ್ಲ ಅವ್ರಿಗೆ ಸಹ ಆಸಕ್ತಿ ಇತ್ತು. ಹಾಗಾಗಿ ನಮ್ಮ ತಾಯಿಯವರ ಮೂಲಕ ನನಗೆ
ಸ್ವಲ್ಪ ಸೈಗಾಲ್ ಪಂಕಜ್ ಮಲ್ಲಿಕ್ ಕಡೆ ಸ್ವಲ್ಪ ನನ್ನ ಚಿಕ್ಕಂದಿನಿಂದ ಅದರ ಕಡೆ ಒಂದು ಸ್ವಲ್ಪ ಒಲವು ಮೂಡುವಂತಾಗಾಯ್ತು. ನಾನು ಹುಟ್ಟಿದ್ದು 49ನೇ ಇಸ್ವಿಲಿ. ಆ ಸಮಯದಲ್ಲಿ ಸೈಗಾಲ್ ಪಂಕಜ್ ಮಲ್ಲಿಕ್ ಅವರು ತುಂಬಾ 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 ಹೆಸರು ಮಾಡಿದ್ದಂತ ಸಮಯ ಅದು. ನಮ್ಮ ತಾಯಿಯವ್ರಿಗೆ ಅಲ್ಲಿ ಆಮೇಲೆ ಬೆಂಗಾಲಿ ಸಂಗೀತದಲ್ಲಿ ಸ್ವಲ್ಪ ಹೆಚ್ಚಿನ ಒಲವಿದ್ದರಿಂದ ನನಗೂ ಆ ಕಡೆಗೆ ಸ್ವಲ್ಪ ಗಮನ ಹೋಯ್ತು. ಆ ನಂತರ ಅವರು ನನಗೆ ಬೇರೆ ರೀತಿಯ ಸಂಗೀತಗಳನ್ನು ನನಗೆ ಒಂಥರ ಎಕ್ಸ್ಪೋಸ್ ಮಾಡೋದು ನನ್ನ ಬಾಲ್ಯದಲ್ಲಿ. ಹಾಗಾಗಿ ಒಳ್ಳೆಯ ಹಿಂದಿ, ಹಳೆಯ ಕಾಲದ ಹಿಂದಿ ಚಿತ್ರಗಳ ಗೀತೆಗಳ ಬಗ್ಗೆನೂ ನನಗೆ ಒಂದು ರೀತಿಯ ಒಲವು ಮೂಡ್ತಾ ಬಂತು. ನನಗೆ ಅದ್ರ ಬಗ್ಗೆ ಎಷ್ಟು ಒಂದು ರೀತಿಯ ಹುಚ್ಚೆ ಹಿಡಿತು ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದ್ರೆ ನಾನು ಓದ್ತಾ ಇದ್ದ ಸಮಯದಲ್ಲಿ ಆಗ ಕಂಪ್ಯೂಟರ್ ಇರಲಿಲ್ಲ, ಯಾವುದೇ ರೀತಿ ಇಂಟರ್ನೆಟ್, ಗೂಗಲ್ ಏನೂ ಇಲ್ಲದ ಕಾಲ ಅದು. ಬರೀ ರೇಡಿಯೋದಲ್ಲಿ ಕೇಳುವಷ್ಟೇ ಮಾತ್ರ ಅವಕಾಶ ಇದ್ದಿತ್ತು. ಹಾಗಾಗಿ ನಾನು ವಿವಿಧ ಭಾರತಿ ರೇಡಿಯೋ ಫಿಲಮ್ನಲ್ಲಿ ಏನ್ ಬಂದ್ರು ಅದನ್ನ ಹಿಂದಿನ ಒಂದು ನನ್ನ ಪುಸ್ತಕಗಳೆಲ್ಲ, ಹಿಂದಿನ ಪೇಜ್ಗಳೆಲ್ಲ ಇದ್ರ ಬಗ್ಗೆ ನೋಟ್ಸ್ ಬರ್ಕೋತಾ ಇದ್ದೆ. ಈ ಗೀತ ರಚನೆ ಯಾರು, ಸಂಗೀತ ಸಂಯೋಜಕರು ಯಾರು, ಇದನ್ನ ಹಾಡಿದ್ದು ಯಾರು, ಇದು ಯಾವ ಚಿತ್ರದ್ದು, ಯಾವ ವರ್ಷದ್ದು, ಅದೆಲ್ಲ ಬರ್ಕೋತಾ ಆ ವಿಷಯಗಳನ್ನು ಸಂಗ್ರಹಿಸ್ತಾ ಬಂದೆ. ನಂಗೇನೋ ಒಂದು ರೀತಿಯ ಒಂದು ಇದಿತ್ತು, ಏನಪ್ಪಾ ನಾವೆಲ್ಲ ದೊಡ್ಡವರ ಗೊತ್ತಿ ಇಂಥ ವಿಷಯಗಳೆಲ್ಲ ನಮ್ ಮರ್ತು ಹೋಗುತ್ತೋ ಏನೋ, ಕಂಪ್ಯೂಟರ್ ಬರುತ್ತೇನೋ, ಯಾವುದೇ ರೀತಿಯ ಇದು ಇರಲಿಲ್ಲ ನನಗೆ ಗೊತ್ತಾ. ಹಾಗಾಗಿ ಈ ವಿಷಯಗಳೆಲ್ಲ ಎಲ್ಲೋ ನಾವು ಬೆಳೀತಾ ಬೆಳೀತಾ ಕಳ್ಕೊಂಡ್ಬಿಡ್ತೀವೇನೋ, ಅದನ್ನೆಲ್ಲ ಬರೆದಿಟ್ಕೋಬೇಕು ಅನ್ನೋ ಒಂದು ರೀತಿಯ ಕಾಳಜಿಯಿಂದ ಎಲ್ಲ ಬರೆದಿಟ್ಕೋತಾ ಬಂದೆ. ಹಾಗಾಗಿ ನನ್ಗೇನಾಗುತ್ತೆ, ಗೋಲ್ಡನ್ ಏರಾ ಹಿಂದಿ ಫಿಲ್ಮ್ ಮ್ಯೂಸಿಕ್ ಅಂತಾರಲ್ಲ, ಆ ಸಮಯದಲ್ಲಿ ನನಗೆ ತುಂಬಾ ಪ್ರಭಾವಿತನಾಗಿದ್ದೆ. ಎಲ್ಲಾ ರೀತಿಯ ಒಳ್ಳೆ ಅಂದ್ರೆ 70ರ ನಂತರದ ಹಾಡುಗಳಲ್ಲಿ ಒಳ್ಳೆ ಮಾತ್ರ ನೋಡ್ತಾ ಬಂದೆ ಹೊರತು ಅದು 50, 60, 70ರ ದಶಕದ ಎಲ್ಲಾ ಚಿತ್ರಗೀತೆಗಳ ಬಗ್ಗೆನೂ ಒಂದು ರೀತಿಯ ವಿಷಯಗಳನ್ನು ಸಂಗ್ರಹಿಸ್ತಾ ಬಂದೆ. ಯಾವುದೇ ಆಗ ಸಿಗ್ತಾ ಇದ್ದಿದ್ದ ಪೇಪರ್ ಕಟ್ಟಿಂಗ್ಸು ಅದನ್ನೆಲ್ಲ ಸಂಗ್ರಹಿಸ್ತಾ ಬಂದೆ. ನಾನು ನನ್ನ ಸ್ವಂತ ಖುಷಿಗೋಸ್ಕರ ಹಾಡ್ಕೊಳ್ಳೋದು, ಆ ಹಾಡುಗಳನ್ನ ಕಲ್ತ್ಕೊಳ್ಳೋದು, ಅದನ್ನ ರೇಡಿಯೋಲಿ ಕೇಳ್ಕೊಂಡು ಹಾಡುಗಳನ್ನ ಬರ್ಕೊಳ್ಳೋದು ಹಂಗಾಗ್ತಿತ್ತು. ಆದ್ರೆ ಇದು ಇವತ್ತು ಅದೇ ಒಂದು ಇನ್ನೊಂದು ಪ್ರವೃತ್ತಿ ಆಗುತ್ತೆ ಅಂತ ನಾನು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಂದು ಮಾತಾಡ್ತಿದ್ದಾಗ ನಾನು ಈ ವಿಷಯಗಳನ್ನ ಹೇಳಿದಾಗ ಅವ್ರಿಗೆ ತುಂಬಾ ಆಶ್ಚರ್ಯವಾಗೋದು, ನೀವು ಎಷ್ಟೊಂದು ವಿಷಯಗಳು ನೀವು ಸಂಗ್ರಹಿಸಿರಿ ಅಂದ್ಬಿಟ್ಟು ನನ್ನ 2-3 ಸಂಗೀತ ಈ ಸಿನಿಮಾ ಸಂಗೀತಗಳ ಕೂಟಗಳಲ್ಲಿ ನನ್ನ ಸೇರಿಸ್ಕೊಂಡ್ರು. ನಾನು ಹೀಗಾಗಿ ಅವರು ಯಾವ್ದಾದ್ರು ಒಂದು ಥೀಮ್ಯಾಟಿಕ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಒಂದು ಪ್ಲೇ ಲಿಸ್ಟ್ ಬರ್ಕೊಡ್ತಾ ಇದ್ದೆ. ನಾನು ಯಾವ್ದಾರು ಈಗ 50ನೇ ಇಸ್ವಿ ಬೇಕು ಅಂತ, 49ನೇ ಇಸ್ವಿ ಇಂಥ ಚಿತ್ರದಲ್ಲಿ ಇಂಥ ಹಾಡು ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಲಾವಿದನ ಬಗ್ಗೆನೇ ಮಾಡಬೇಕು ಅಂತಂದ್ರೆ ಅವ್ರ ಚಿತ್ರಗಳ ಬಗ್ಗೆ ಬರ್ಕೊಡ್ತಿದ್ದೆ. ಹಂಗಾಗಿ ಹೃಷಿಕೇಶ್ ಮುಖರ್ಜಿ ಆಗ್ಬೋದು, ವಿ ಶಾಂತಾರಾಮ್ ಅನ್ಬೋದು, ಬಿಮಲ್ ರಾಯ್ ಅಂತ ಅಂದ್ರೆ ಹೇಳಿದ್ರೆ ಅವ್ರ ಚಿತ್ರಗಳ ಬಗ್ಗೆನೇ ವಿಷಯಗಳು ಕೊಟ್ಟು ಅವ್ರಿಗೆ ಆ ಹಾಡುಗಳ ಲಿಸ್ಟ್ ಕೊಡೋದು, ಹಂಗೆಲ್ಲ ಮಾಡ್ಕೊಂಡ್ ಬಂದೆ. ಆ ಟೈಮಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ನಡೆದ್ರೆ ಅದು ಕಾಂಪೇರಿಂಗ್ ಮೆಟೀರಿಯಲ್ ಅಂತಾರಲ್ಲ, ಅದನ್ನೆಲ್ಲ ಬರ್ಕೊಡ್ತಾ ಇದ್ದೆ. ಎಷ್ಟೋ ಸಲ ನಾನೇ ಕಾಂಪೇರಿಂಗು ಮಾಡ್ತಾ ಇದ್ದೆ. ಹೀಗಾಗಿ ಕೆಲವು ಟಿವಿ ಚಾನೆಲ್ಗಳಲ್ಲೂ ನನ್ನ ಕರೆಯೋಕೆ ಶುರು ಮಾಡಿದ್ರು. ನಾನು ವಿ ಶಾಂತಾರಾಮ್ ಬಗ್ಗೆ, ಹೃಷಿಕೇಶ್ ಮುಖರ್ಜಿ ಬಗ್ಗೆ, ಭೀಮಲ್ ರಾಯ್ ಅವ್ರ ಬಗ್ಗೆ ಮಾತನಾಡಿ ಅನೇಕ ಕಾರ್ಯಕ್ರಮ ನಡೆಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರ ಬಗ್ಗೆ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಪೂರ್ತಿ ನಾನು ಈ ಟಿವಿ ಚಾನೆಲ್ಸ್ ಅವ್ರಿಗೆ ಬರ್ಕೊಡ್ತಾ ಇದ್ದೆ, ಪೂರ್ತಿ ಕಾರ್ಯಕ್ರಮಗಳ ಬಗ್ಗೆ. ಹೀಗಾಗಿ ಇದು ಇನ್ನೊಂದು ಯಾವುದೋ ನನಗೆ ಗೊತ್ತಿರೋ ನನಗೆ ಈ ನಿಟ್ಟಿನಲ್ಲೂ ನಾನು ನಡೀತಾ ಹೋಗ್ತದೆ. ಹೀಗಾಗಿ ಇವತ್ತು ಯಾವುದೇ ಕಾರ್ಯಕ್ರಮ ಆಗಲಿ ಇವತ್ತು ನನ್ನನ್ನು ಒಂಥರ ವಿಶೇಷವಾಗಿ ನನ್ನನ್ನು ಗುರುತಿಸಿ ನನ್ನ ಕರೆಸ್ತಾರೆ. ಅದ್ರ ಬಗ್ಗೆ ನನ್ನಿಂದ ನನಗೆ ಗೊತ್ತಿರೋ ವಿಷಯಗಳನ್ನ ಕೊಡ್ತೀನಿ. ಈಗ ಒಂದು 3-4 ವರ್ಷದ ಕೆಳಗೆ ಒಂದು ಕಾರ್ಯಕ್ರಮ ಆಯಿತು ಲತಾ ಮಂಗೇಶ್ಕರ್ ಬಗ್ಗೆ ಬೆಂಗಳೂರಲ್ಲಿ. ನಾನು ಲತಾ ಮಂಗೇಶ್ಕರ್ ಬೆಂಗಳೂರಿಗೆ 91ನೇ ಇಸ್ವಿಲಿ ಬಂದಾಗ ಅವ್ರನ್ನ ನೋಡಿದ್ದೆ. ಅವ್ರನ್ನ ಕರ್ಕೊಂಡು ಗವಿಗಂಗಾಧರೇಶ್ವರ ಗುಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಇದೆಲ್ಲ ಅನುಭವಗಳನ್ನ ನಾನು ಯಾರಿಗೂ ಹತ್ರ ಹೇಳ್ಕೊಂಡಿದ್ದೆ, ಅದು ಪೇಪರ್ ಎಲ್ಲ ಬಂದ್ಬಿಟ್ಟು. ಹಾಗಾಗಿ ಒಂದು ಕಾರ್ಯಕ್ರಮ ಆದಾಗ ನಾನು ಅವ್ರ ಬಗ್ಗೆ ಸಂಗ್ರಹಿಸಿದ ಅನೇಕ ಚಿತ್ರಗಳು, ರೇರ್ ರಿವ್ಯೂಸು, ಅದನ್ನೆಲ್ಲ ಒಂದು ಪ್ರದರ್ಶನ ಮಾಡೋ ಅವಕಾಶ ಸಿಕ್ತು. ಹೀಗಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಈ ಕ್ಷೇತ್ರದಲ್ಲೂ
ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಹೀಗಾಗಿ ಅನೇಕ ಸಂಗೀತ ಕಾರ್ಯಕ್ರಮಗಳಲ್ಲೂ ನಾನು ಈಗ ಯಾವುದೋ ಒಂದು ರೀತಿಯ ನನಗೆ ತೃಪ್ತಿ ಕೊಡುವಂತ ರೀತಿಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಇದು ನನ್ನ ಇನ್ನೊಂದು ಜೀವನದ ಅನುಭವ. ನನ್ನ ಒಂಥರ ಹಿಂತಿರುಗಿ ನೋಡಿದಾಗ ನಾನು ಯಾವತ್ತೂ ಇದೆಲ್ಲ ನನಗೆ ಈ ರೀತಿ ನನಗೆ ನನ್ನ ಜೀವನದಲ್ಲಿ ನನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತೆ ನನಗೆ ಖಂಡಿತ ಕನಸಿನಲ್ಲಿ ಅನ್ಕೊಂಡಿರ್ಲಿಲ್ಲ. ಇವತ್ತು ಒಂದು ಹವ್ಯಾಸಿ ಚಿತ್ರಕಲೆ ಒಂದು ನನ್ನ ಇವತ್ತು ಒಂದು ಗುರುವಿನ ಸ್ಥಾನಕ್ಕೆ ತಗೊಂಡು ಹೊಟ್ಟೋಯ್ತು. ನನ್ನ ಚಿತ್ರ ಸಂಗೀತದಲ್ಲಿ ನನಗಿದ್ದ ಆಸಕ್ತಿ ಇವತ್ತು ನನ್ನ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾ ಅನ್ನೋ ಹೆಸರು ಕೊಟ್ಬಿಡ್ತು. ಇವತ್ತು ಇದು ನನಗೆ ತಿಳಿದಂತೆ ಆಗಿರುವಂತ ಘಟನೆಗಳು ನನ್ನ ಜೀವನದಲ್ಲಿ. ಸರ್, ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳಿ. ನನ್ನ ಫ್ಯಾಮಿಲಿ ಬಗ್ಗೆ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವ್ರು. ನಾನು ಎರಡನೇವನು. ನನಗೆ ನಮ್ಮ ಅಕ್ಕ ಒಬ್ಬಿದ್ದಾರೆ, ನನ್ನ ಇಬ್ಬರು ತಂಗಿರು, ಒಬ್ಬ ತಮ್ಮ ಇದ್ದಾರೆ. ನನಗೆ ಮದುವೆ ಆಗಿ ಇಬ್ಬರು ಹೆಣ್ಮಕ್ಳಿದ್ದಾರೆ. ನನ್ನ ಮನೆಯವರು ಗೀತಾ ಅಂತ, ಅವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಲೈಬ್ರರಿಯನ್ ಆಗಿ ರಿಟೈರ್ ಆಗಿದ್ದಾರೆ. ಓಕೆ, ನನಗೆ ಇಬ್ಬರು ಹೆಣ್ಮಕ್ಳು. ದೊಡ್ಡವಳು ಸೈಂಟಿಸ್ಟ್, ಅಂದ್ರೆ ಕ್ಯಾನ್ಸರ್ ರಿಸರ್ಚ್ ಫೀಲ್ಡ್ ಅಲ್ಲಿ ಅವಳು PhD ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡಿ ಇವತ್ತು ರಟ್ಗರ್ಸ್ ಯೂನಿವರ್ಸಿಟಿ ನ್ಯೂ ಜೆರ್ಸಿನಲ್ಲಿ PhD ಮಾಡೋರಿಗೆ ಅವಳು ಮೆಂಟರ್ ಆಗಿ, ಅಂದ್ರೆ ಅವಳು ಅವ್ರನ್ನ ಟ್ರೈನ್ ಮಾಡ್ತಾಳೆ. ಅದೊಂದು ಅವಳು ಈ ಫೀಲ್ಡ್ ಅಲ್ಲಿ ರಿಸರ್ಚ್ ಮಾಡಿ ಅನೇಕ ರೀತಿಯಲ್ಲಿ ಅವಳು ಒಂದರ ಹೆಸರನ್ನು ತಗೊಂಡಿದ್ದಾಳೆ. ಇವಾಗಲೇ 15ಕ್ಕೂ ಹೆಚ್ಚು ಪೇಪರ್ಸ್ಗಳು ಬರೆದಿದ್ದಾಳೆ ಈ ರಿಸರ್ಚ್ ಬಗ್ಗೆ. ಅವಳಿಗೆ 3-4 ದೊಡ್ಡ ದೊಡ್ಡ ಅವಾರ್ಡ್ಗಳು ಸಿಕ್ಕಿದೆ. ಅವಳು ಅಮೆರಿಕಲ್ಲಿದ್ದಾಳೆ. ನನ್ನ ಎರಡನೇ ಮಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಅವಳು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ MS ಮಾಡಿಕೊಂಡು ಅವಳು ಅಮೆರಿಕಲ್ಲಿದ್ಲು. ಈಗ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಅವಳು ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಅವಳು ಕೆಲಸ ಮಾಡ್ತಾಳೆ. ನನಗೆ ಇಬ್ಬರು ಹೆಣ್ಮಕ್ಳು ಅಷ್ಟೇ. ಸರ್, ತುಂಬಾ ಧನ್ಯವಾದಗಳು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ನನಗೆ ನನ್ನ ಕೆಲವು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೀನಿ. ನನ್ನಿಂದ ಯಾರಿಗಾದ್ರೂ ಯಾವುದೇ ರೀತಿಯಲ್ಲಿ ಸಹಾಯ ಬೇಕಿದ್ರೆ, ಚಿತ್ರಕಲೆಯಲ್ಲಾಗ್ಲಿ ಬೇರೆ ಯಾವುದೇ ರೀತಿಯಲ್ಲಾಗಿ ಯಾವುದಿದ್ರೂ ದಯವಿಟ್ಟು ನಾನು ಯಾವಾಗಲೂ ಸಿದ್ಧನಾಗಿರ್ತೀನಿ. ನನ್ನಿಂದ ಏನಾದ್ರು ಸಹಾಯ ಬೇಕಾದ್ರೆ ದಯವಿಟ್ಟು ನಿಸ್ಸಂಕೋಚವಾಗಿ ನನ್ನ ಸಂಪರ್ಕಿಸಬಹುದು. ಓಕೆ, ನನ್ನ ಕೆಲವು ಮಾತುಗಳನ್ನ ನೀವು ಇಷ್ಟೊತ್ತು ಕೇಳಿದಿರಿ, ಅದಕ್ಕೆ ನನ್ನ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದ ಖ್ಯಾತ ಗಾಯಕ ಶ್ರೀಯುತ ನಗರ ಶ್ರೀನಿವಾಸ ಉಡುಪ ಇವರಿಗೂ ವಿಶೇಷ ಧನ್ಯವಾದಗಳು. ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ. ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಹುಟ್ಟಿ ಬೆಳೆದ ಊರು ಮುದ್ದೇನಹಳ್ಳಿ. ಇಲ್ಲಿ ಅವರು ಹುಟ್ಟಿ ಬೆಳೆದ ಮನೆ ಸ್ಮಾರಕ ಹಾಗೂ ಸಂಗ್ರಹಾಲಯವಾಗಿದೆ. ಇಲ್ಲಿನ ಟ್ರಸ್ಟ್ಗೆ ಶ್ರೀಯುತ ಸತೀಶ್ ಮೋಕ್ಷಗುಂಡಂ ಇವರು ಅಧ್ಯಕ್ಷರಾಗಿದ್ದಾರೆ. ಸಾಧ್ಯ ಆದವರು, ಆಸಕ್ತಿ ಉಳ್ಳವರು ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ. ನಮಸ್ಕಾರ.